ಈ ಸಲ ಏನೇ ಅನ್ನಿ ಮಳೆ ಮಾತ್ರ ತುಂಬಾ ಕಮ್ಮಿ. ಎಲ್ಲೋ ಅಪರೂಪಕ್ಕೆ ಆಗೊಂದು ಈಗೊಂದು ಮಳೆ ಬೀಳ್ತಾ ಇದೆ. 1-2 ದಿನದಿಂದ 3 ದಿವಸ ಮಳೆ ಬಿದ್ದು ಮತ್ತೆ ವಾಪಸ್ ಬಿಸಿಲು ಬರ್ತಾ ಇದೆ. ಹೀಗಾದರೆ ಮುಂದೆ ಏನು ಮಾಡೋದು ಭಗವಂತನಿಗೆ ಗೊತ್ತು. ಸರಿ, ಈ ಥರ ಮಳೆ ಬರಬೇಕಾದ್ರೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಬಿಸಿ ಬಿಸಿಯಾಗಿ ಸಂಜೆ ಟೈಮ್ ಅಂತೂ ಏನಪ್ಪ ಮಾಡೋದು, ಏನಪ್ಪ ತಿನ್ನೋದು ಅಂತ ಆಗ್ತಾ ಇರುತ್ತೆ. ಹಾಗೆ ನನಗೂ ಕೂಡ ಹಸುವಾಗ್ತಾಯಿತ್ತು. ಏನು ಮಾಡೋದು ಅಂತ ಗೊತ್ತಾಗ್ತಾ ಇರಲಿಲ್ಲಾಗಿತ್ತು. ಹಾಗೆ ಅಪ್ಪ ಹಲಸಿನಕಾಯಿನ ಕುಯ್ಕೊಬಂದು ಕೊಟ್ಟರು. ಸರಿ, ಇನ್ನೇನು ಮಾಡೋದಪ್ಪ, ಹಲಸಿನಕಾಯಿನಲ್ಲಿ ಒಂದು ಸೂಪರಾಗಿರುವಂತಹ ತಿಂಡಿನ ಮಾಡೋಣ ಅಂತ ಅನ್ನಿಸ್ತು. ಇದಂತೂ ನನ್ನ ಫೇವ್ರೇಟ್ ತಿಂಡಿ, ಹಲಸಿನಕಾಯಿ ಉಕ್ಕುಡುಪ್ಪು. ಈ ಹೆಸರೇ ಒಂಥರ ಮಜಾ ಇದೆ ಅಲ್ವಾ, ಹಲಸಿನಕಾಯಿ ಉಕ್ಕುಡುಪ್ಪು ಅಂತ. ನಮ್ಮ ಕಡೆ ನಾವು ಹೀಗೆ ಹೇಳೋದು. ಬೇರೆ ಬೇರೆ ಕಡೆಯಲ್ಲಿ ಏನೇನು ಅಂತಾರೋ ನನಗೆ ಗೊತ್ತಿಲ್ಲ. ಏನಂತ ಹೇಳ್ತಾರೆ ಕಮೆಂಟ್ ಮಾಡಿ ಆಯಿತಾ, ನಿಮ್ಮ ಕಡೆ ಏನಂತ ಹೇಳ್ತಾರೆ ಇದಕ್ಕೆ ಅಂತ. ನಮ್ಮ ಸೈಡು ಇದನ್ನು ಬೆಳಗ್ಗೆ ತಿಂಡಿ ಸಮೇತ ತಿಂತಾರೆ, ಅಥವಾ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಬಿಸಿ ಬಿಸಿಯಾಗಿ ಇದನ್ನು ಮಾಡಿಕೊಂಡು ತಿಂತಾರೆ. ಸರಿ, ಇದನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲನೇದಾಗಿ ಹಲಸಿನಕಾಯಿ ಸೊಳೆನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಬೇಕಾಯ್ತಾ. ಈರುಳ್ಳಿ ಮತ್ತು ತೆಂಗಿನೆಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ತಿನ್ನೋಕ್ಕೆ ಮಜವಾಗಿರುತ್ತೆ, ಸಖತ್ತಾಗಿರುತ್ತೆ. ತೆಂಗಿನೆಣ್ಣೆ ಹಾಕಿದ್ರಂತೂ ತುಂಬ ರುಚಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ನಿಮ್ಮ ಹತ್ರ ಯಾವ ಎಣ್ಣೆ ಇದೆಯೋ ಅದನ್ನು ನೀವು ಉಪಯೋಗಿಸ್ಕೊಳ್ಳಿ. ನಾನಿಲ್ಲಿ ತೆಂಗಿನೆಣ್ಣೆ, ಉದ್ದಿನಬೇಳೆ, ಸಾಸಿವೆ, ಇಂಗು, ಆಮೇಲೆ ಒಂದು 2-3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಖಾರ ಇದೆ ಇದು. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ನೀವು ಅಷ್ಟನ್ನು ಹಾಕ್ಕೋಬೋದು. ಆಮೇಲೆ ಕರಿಬೇವಿನ ಸೊಪ್ಪು, ಒಂದು ಚಿಟಿಕೆ ಅರಿಶಿನ ಪುಡಿ, ಇವಿಷ್ಟನ್ನು ಹಾಕಿ ಒಂದು ಸಲ ಫ್ರೈ ಮಾಡ್ಕೊಂಡಾದಮೇಲೆ ಈರುಳ್ಳಿನ ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಇದು ಮಾಡೋಕ್ಕೆ ಹೆಚ್ಚಂದರೆ ಒಂದು 10 ನಿಮಿಷ ಸಾಕು. ತುಂಬ ಬೇಗ ಆಗೋಗುತ್ತೆ. ಬಿಸಿ ಬಿಸಿಯಾಗಿ ತಿನ್ನೋಕ್ಕಂತೂ ಚೆನ್ನಾಗಿರುತ್ತೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ, ಜಾಸ್ತಿ ಫ್ರೈ ಆಗಬೇಕಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಈರುಳ್ಳಿ ಫ್ರೈ ಆದಮೇಲೆ ಇವಾಗ ಹಲಸಿನಕಾಯಿ ಸೊಳ್ಳೆ ಕಟ್ ಮಾಡ್ಕೊಂಡಿರೋದನ್ನೆಲ್ಲ ಹಾಕಿ ಇನ್ನೊಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರಾಯ್ತು. ಇನ್ನೊಂದು 5 ನಿಮಿಷ ಚೆನ್ನಾಗಿ ಬೆಂದ ಮೇಲೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕಾಯ್ತಾ. ಆಮೇಲೆ ನೀರನ್ನು ಹಾಕೋಣ. ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಜಾಸ್ತಿ ನೀರೇನು ಬೇಡ, ಸ್ವಲ್ಪ ಸಾಕು. 1/4 ಲೋಟ ಆಗುವಷ್ಟು ನೀರನ್ನು ಹಾಕಿದ್ದೀನಿ ನಾನಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಇವೆರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-6 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸಿಬಿಟ್ರೆ ರುಚಿಯಾದ ಹಲಸಿನಕಾಯಿ ಉಕ್ಕುಡುಪ್ಪು ತಿನ್ನೋಕ್ಕೆ ರೆಡಿ ಆಯಿತು. ನೋಡಿದ್ರಲ್ವ ಎಷ್ಟು ಸಿಂಪಲ್ ಇದೆ ಅಂತ. ಇಷ್ಟು ಸಿಂಪಲ್ ಇದ್ರೂ ತಿನ್ನೋಕ್ಕೆ ಮಾತ್ರ ತುಂಬ ರುಚಿಯಾಗಿರುತ್ತೆ. ನೀವೆಲ್ಲ ಈ ಥರ ಮಾಡ್ತಿರೋ ಇಲ್ವೋ ನನಗೆ ಗೊತ್ತಿಲ್ಲ, ಏನು ಅಂತ ಕಮೆಂಟಲ್ಲಿ ತಿಳಿಸಿ ಆಯಿತಾ. ನೀವು ಮಾಡಿಲ್ಲ ಅಂತಂದರೆ ಇವಾಗ ಹಲಸಿನಕಾಯಿ ಇದ್ದರೆ ಖಂಡಿತವಾಗೂ ಮಾಡಿ. ಇಲ್ಲ ಅಂತಂದರೆ ನನ್ನ ವೀಡಿಯೋನ ಸೇವ್ ಮಾಡ್ಕೊಂಡು ಇಟ್ಕೊಂಡಿರಿ. ಮುಂದಿನ ಸೀಸನ್ನಲ್ಲಿ ಖಂಡಿತವಾಗೂ ಮರೀದೇ ಪ್ರಯತ್ನಿಸಿ. ಲಾಸ್ಟಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಮತ್ತು ಲಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹಲಸಿನಕಾಯಿ ಉಕ್ಕುಡುಪ್ಪು ರೆಡಿ. ಹೊರಗಡೆ ಮಳೆ ಬರ್ತಾ ಇದ್ದರೆ ಮನೆಯಲ್ಲಿ ಕೂತ್ಕೊಂಡು ಆರಾಮಾಗಿ ಎಲ್ಲರ ಜೊತೆ ಕೂತ್ಕೊಂಡು ಪ್ಲೇಟಲ್ಲಿ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ. ನೋಡಿದ್ರಲ್ವ ಹೇಗೆ ಮಾಡೋದಂತ, ತುಂಬಾ ಈಸಿಯಾಗಿತ್ತಲ್ವ. ಇನ್ಯಾಕೆ ತಡ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಬರ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು.